ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮೊಂದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದೊಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ. ಇದೊಂದು ಖುಷಿ ವಿಚಾರ. ತುಂಬಾ ಜನ ಕಾಯ್ತಾ ಇದ್ದಾರೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಯಾವಾಗ ಕರೀತಾರೆ ಅಂತ ಹೇಳಿ. ಈಗ ನೋಟಿಸ್ ಕೂಡ ಪ್ರಕಟ ಮಾಡಿದ್ದಾರೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಕನಸಿರೋನು ಕುಂತಿದಾರಲ್ಲ, ನೀವು ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಆನ್ಲೈನ್ ನಲ್ಲಿ, ಅದ ನಂತರ ಆಫ್ಲೈನ್ ನಲ್ಲಿ ನಿಮ್ಗೆ ಅದರಲ್ಲಿ ಬೇಕಲ್ಲ ಅದನ್ನ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಈ ಒಂದು ಹೆಸ್ಕಾಂ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವೇತನ ಕೊಡ್ತಾರೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನಾನು ಯಾವುದೇ ರೀತಿಯ ನಿಮಗೆ ಗೋಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2025 ಕೊಟ್ಟಿದ್ದಾರೆ. ಬಟ್ 2 ದಿನ ಮಾತ್ರ ನಿಮಗೆ ಟೈಮ್ ಇರತ್ತೆ. 3/9/2025 ಅರ್ಜಿಗಳು ಪ್ರಾರಂಭ ಆಗಿದೆ. ಎಷ್ಟು ಹೇಳಿ, 3/9/2025 ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಇರೋದ್ರಿಂದ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ವೆಬ್ಸೈಟು, ಇದೊಂದು ವೆಬ್ಸೈಟ್ಗೆ ಅರ್ಜಿ ಸಲ್ಲಿಸಿ. www.hescom.karnataka.gov.in ಗೆ ಬಿಟ್ಟು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಪೋಸ್ಟ್ ಹೆಸರು, ಸಂಸ್ಥೆ ಹೆಸರು ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಪದವೀಧರ ಅಪ್ರೆಂಟಿಸ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಥವಾ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ. ಇಲ್ಲಿ ಟೋಟಲ್ ಆಗಿ 338 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ 338 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ BE ಅಥವಾ BTech, ಇದು ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ ಆಗಿರಬೇಕು. ಇನ್ನು ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರ್ಬೇಕಾಗತ್ತೆ. ಇದು ರೂಲ್ಸ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ವಿದ್ಯುತ್ ಇಲಾಖೆ ಕಂಪನಿ ಹೆಸ್ಕಾಂಗೆ ಸಂಬಂಧಪಟ್ಟಂತೆ ಆಯ್ಕೆ ಆದ್ರೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆ ಹುಬ್ಬಳ್ಳಿಯಲ್ಲಿ ಕೆಲಸ ಇರತ್ತೆ. ಅಪ್ರೆಂಟಿಸ್ ತರಬೇತಿ ಇರತ್ತೆ. ಆಯ್ಕೆದಂತ ವಿದ್ಯಾರ್ಥಿಗೆ ಇಲ್ಲಿ ವೇತನ ಎಷ್ಟು ಕೊಡ್ತಾರ ಅದನ್ನ ನೋಡಿ. ಸ್ಟೀಫಂಡ್ ಅಂತೇಳಿ ಸಿಗತ್ತೆ. ಈ ಒಂದು ಪದವೀಧರ ಅಪ್ರೆಂಟಿಸ್ ಹುದ್ದೆಗಳಿಗೆ ಗ್ರಾಜುಯೇಟ್ 9,000 ರೂಪಾಯಿ ಸಿಗತ್ತೆ. ಅದ ನಂತರ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ 8,000 ರೂಪಾಯಿ ಕೊಡ್ತಾರೆ. ಮತ್ತೆ ಇದು ಎಷ್ಟು ಟ್ರೈನಿಂಗ್ ಇರತ್ತೆ ಅಂದ್ರೆ ಸಮಯ 1 ಇಯರ್ ಕೊಟ್ಟಿದ್ದಾರೆ. ಅಂದ್ರೆ 1 ವರ್ಷದ ತನಕ ನಿಮಗೆ ಸಮಯ ಇರತ್ತೆ. ಈ ಒಂದು ಸಮಯದಲ್ಲಿ ನಿಮಗೆ ಟ್ರೈನಿಂಗು ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಮತ್ತು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗು ಯಾವ ರೀತಿಯಾಗಿ ಅದೆಲ್ಲ ಕೊಟ್ಟಿದ್ದಾರೆ. ಸ್ಟೆಪ್ 1 ಸ್ಟೆಪ್ ಕೊಟ್ಟಿದ್ದಾರೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಯಾವಾಗಿರತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರೊಸೆಸಿಂಗು ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ಲೈನಲ್ಲಿ ಅರ್ಜಿಗಳು ಪ್ರಾರಂಭ ಆಗಿದೆ 3ನೇ ತಾರೀಕಿನಿಂದ. ಅದ ನಂತರ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ಘೋಷಣೆ ಮಾಡ್ತಾರೆ ಅಂದ್ರೆ 25 ಸೆಪ್ಟೆಂಬರ್ 2025 ಅವಾಗ ರಿಲೀಸ್ ಮಾಡ್ತಾರೆ. ಅದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಮತ್ತು ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಯಾವಾಗ ಅಂದ್ರೆ 8 ಅಕ್ಟೋಬರ್ 2025. 8 ಅಕ್ಟೋಬರ್ 2025 ನಿಮಗೆ ಶಾರ್ಟ್ ಲಿಸ್ಟ್ ತೆಗೆದಿರ್ತಾರಲ್ಲ, ಆಯ್ಕೆ ಆಗಿರ್ತಾರಲ್ಲ, ಆ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗೆ ಪರಿಶೀಲನೆ ಮಾಡ್ಬೇಕಲ್ಲ. ಹಂಗೆ ಆಯ್ಕೆ ಹೆಂಗೆ ಮಾಡ್ತಾರೆ ಹೇಳಿ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿದಾಗ ನೀವು ಆಯ್ಕೆ ಆಗ್ತಾರಲ್ಲ, ಆ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ 8ನೇ ತಾರೀಕು ನಡೆಸ್ತಾರೆ. 8/10/2025 ಈ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಮತ್ತೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಆಗಿರಬೇಕಪ್ಪ ಅಂತ ತುಂಬಾ ಜನ ಕೇಳ್ತಾರ. ಅಷ್ಟೊಂದು ಇದರಲ್ಲಿ ಕ್ಲಿಯರ್ ಕಟ್ಟ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಬಟ್ ನಿಮಗೆ ಬೇಸಿಕ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಿಂದಿರುವಂತ ಅಧಿಸೂಚನೆ ಪ್ರಕಾರಕ್ಕೆ ಹಿಂದೆ ಏನ್ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ರಲ್ಲ, ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಡ್ತೇನೆ ನೋಡಿ. ಇದಕ್ಕೆ ಕಡ್ಡಾಯವಾಗಿ 18 ವರ್ಷ ಅಂತೂ ಆಗಲೇಬೇಕು. 18ರಿಂದ 24 ವರ್ಷದ ತನಕ ಅಪ್ರೆಂಟಿಸ್ಗಳಿಗೆ ಕರೆದಿರ್ತಾರೆ. ಅಥವಾ ಕೆಲವು ಕಡೆ 25 ತನಕ ಇರತ್ತೆ. ಇಷ್ಟೇ ಇರತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಏನು ಅರ್ಧ ಶುಲ್ಕ ಅಂತ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ಶಾರ್ಟ್ ಲಿಸ್ಟಿಂಗ್ ಅನ್ನು ತಯಾರು ಮಾಡ್ತಾರೆ. ಮೆರಿಟ್ ಪಟ್ಟಿ ಇರತ್ತೆ ಮತ್ತು ಡಾಕ್ಯುಮೆಂಟ್ಸು ಆ ರೀತಿಯಾಗಿ. ಮತ್ತೆ ಇದಕ್ಕೆ ಎಷ್ಟು ಏನಿ ಅಂತ ಎಲ್ಲ ಪ್ರೊಸೆಸಿಂಗ್ ನಿಮಗೆ ಅರ್ಥ ಆಗಿದೆ. ಆನ್ಲೈನ್ ಇರೋದ್ರಿಂದ ಬೇಗ ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಅಥವಾ ನಮ್ಮ ಒಂದು ಫೇಸ್ಬುಕ್ ನಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾನು PDF ಫಾರ್ಮ್ ಅನ್ನು ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಟೋಟಲ್ ಆಗಿ 338 ಪೋಸ್ಟ್ ಇರತ್ತೆ. ಅರ್ಜಿ ಸಲ್ಲಿಸೋರು ಈಗಲೇ ಹೋಗಿ ಬೇಗ ಹೋಗಿ 2 ದಿನ ಟೈಮ್ ಇರುತ್ತೆ ನಿಮಗೆ. www.hescom
ಡಾಟ್ ಕರ್ನಾಟಕ ಡಾಟ್ gov.in ಅನ್ಕೊಂಡು ಮೊದಲಿಗೆ ಹೋಮ್ ಪೇಜ್ ಬರತ್ತೆ. ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸು HRT IT ಸೆಂಟರ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಈ ಒಂದು ಪ್ರಕಟಣೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತದಲ್ಲಿ BE ಪದವಿ ಹಾಗೂ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೃತ್ತದಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಈ ಒಂದು 2025 ನವೆಂಬರ್ನಿಂದ 1 ವರ್ಷದ ತನಕ ನಿಮಗೆ ಅಪ್ರೆಂಟಿಸ್ ತರಬೇತಿ ನೀಡೋದಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ. ಯಾವುದೇ ರೀತಿ ನಾನು ನಿಮಗೆ ಗೋಲ್ಫರ್ ಅಂತ ತಿಳಿಸ್ಕೊಟ್ಟಿಲ್ಲ, ಅರ್ಜಿಗಳನ್ನು ಕರೆದಿದ್ದಾರೆ. ನೋಟಿಸ್ ಕೂಡ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಚೆಕ್ ಮಾಡಿ.